ನಮಸ್ತೆ. ಇವತ್ತಿನ ವಿಷಯ ಕ್ರಿಕೆಟ್ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು. ಸಾಮಾನ್ಯವಾಗಿ ಕ್ರಿಕೆಟಿನ ಬಗ್ಗೆ ಎಲ್ಲ ನಾನು ಮಾತಾಡೋದನ್ನು ನೋಡಿ ಕೆಲವು ನನ್ನ ಹಿತೈಷಿಗಳು ಒಂದಿಬ್ಬರು ಹೇಳ್ತಾರೆ, ನೀನು ಈ ಸಿಲ್ಲಿ ವಿಷಯಗಳ ಬಗ್ಗೆ ಎಲ್ಲ ಯಾಕೆ ಮಾತಾಡೋದು ಅಂತ. ನೋಡಿ, ಸಿಲ್ಲಿ ವಿಷಯಗಳ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿದರೆ ನೀವು ಸೀರಿಯಸ್ ಆದ ವಿಷಯದ ಬಗ್ಗೆ ಮತ್ತಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಲಿಕ್ಕಾಗ್ತದೆ, ಮತ್ತಷ್ಟು ತರ್ಕಬದ್ಧವಾಗಿ ಯೋಚನೆ ಮಾಡಲಿಕ್ಕಾಗ್ತದೆ. ಯಾವುದೇ ಸಿಲ್ಲಿ ವಿಷಯ ಆದರೂ ಕೂಡ, ಕ್ಷುಲ್ಲಕ ವಿಷಯ ಆದರೂ ಕೂಡ ಅದರ ಅಡಿ ಮುಟ್ಟಿ, ಹೀಗೆ ತಲಸ್ಪರ್ಶಿ ಅಂತ ಹೇಳ್ತಾರಲ್ಲ, ಆ ಅಡಿಯನ್ನು ಮುಟ್ಟಿ ನಾವು ವಿಶ್ಲೇಷಣೆ ಮಾಡಬೇಕು. ಈಗ ಕ್ರಿಕೆಟನ್ನು ನೋಡಿ, ತುಂಬ ಜನ ಇದು ಬ್ಯಾಟರ್ಸ್ ಗೇಮು ಅಂತ ಕರೀತಾರೆ. ಈಗಂತೂ ಈ 20-20ರ ಪಂದ್ಯಗಳನ್ನೆಲ್ಲ ನೋಡಿ ಬೌಲರ್ಗಳ ಬಗ್ಗೆ ಬಹಳ ಕರುಣೆಯಿಂದ ಮತ್ತು ಬೌಲರ್ಗಳ ಸ್ಥಿತಿ ಕರುಣಾಜನಕವಾಗಿದೆ ಅಂತೆಲ್ಲ ಹೇಳ್ತಾರೆ. ಹೌದು, ಅದು ಹಾಗೆ ಆದದ್ದು ಹೌದು. ಆದರೆ ಕ್ರಿಕೆಟ್ ಎಂಬುದು ಬೌಲರ್ಸ್ ಗೇಮ್. ಇಟ್ ಈಸ್ ದ ಬೌಲರ್ಸ್ ಗೇಮ್. ಯಾಕೆ ಅಂದರೆ, ನೀವು ಎಲ್ಲ ಗೇಮ್ಗಳನ್ನು ನೋಡಿ ಜಗತ್ತಿನಲ್ಲಿ, ಫುಟ್ಬಾಲು, ವಾಲಿಬಾಲು, ಥ್ರೋಬಾಲು, ಬ್ಯಾಡ್ಮಿಂಟನ್ನು, ಹಾಕಿ, ಹೀಗೆ ತುಂಬ ಗೇಮ್ಗಳಿವೆ, ಆಟಗಳಿವೆ. ಆದರೆ ಅವುಗಳ ಪೈಕಿ ಕ್ರಿಕೆಟ್ ಒಂದು ವಿಶಿಷ್ಟವಾದ ಆಟ. ಯಾಕೆ ಅಂದರೆ, ಅದೇ ರೀತಿ ಇರುವ ಒಂದು ಆಟ ಅಂದರೆ ಬೇಸ್ಬಾಲ್. ಆದರೆ ಬೇಸ್ಬಾಲ್ ಕೂಡ ಕ್ರಿಕೆಟಿನಷ್ಟು ಬೌಲರ್ಸ್ ಅಥವಾ ಪಿಚ್ಚರ್ ಅಂತ ಹೇಳ್ತಾರೆ, ಅಲ್ಲಿ ಬಹುಶಃ ಬಿಸಾಡುವವನ ಚೆಂಡು, ಅವನಿಗಿರುವ ಸ್ವಾತಂತ್ರ್ಯ ತುಂಬ ಕಡಿಮೆ. ಅವನು ನೆಲಕ್ಕೆ ಚೆಂಡನ್ನು ಮುಟ್ಟಿಸುವ ಹಾಗಿಲ್ಲ, ನೇರವಾಗಿ ಅಲ್ಲಿ ಯಾರು ದಾಂಡಿಗೆ ಇದ್ದಾನೆ ಅವನಿಗೆ ಹೋಗಬೇಕು. ಮತ್ತು ಆ ಚೆಂಡಿಗೆ ಇರುವ ಜಾಗ ಕೂಡ ಕಡಿಮೆ, ಅಂದರೆ ಸ್ವಲ್ಪ ಆಚೆ ಹೋದರೆ ಅದು ವೈಡ್ ಆಗ್ತದೆ. ಅದಕ್ಕೆ ಬಹಳ ಲಿಮಿಟೆಡ್ ಸ್ಪೇಸ್ ಇರುವಂಥದ್ದಲ್ಲಿ ಅಲ್ಲಿಗೆ ಅವನು ಬಿಸಾಡಬೇಕು. ಒಂದು ಸ್ವಲ್ಪ ಗಾಳಿಯಲ್ಲಿ ಏನಾದರೂ ಅದು ವೇಗ ಮತ್ತು ಗಾಳಿಯಲ್ಲಿ ಸ್ವಿಂಗ್ ಆದರೆ ಆಯಿತು, ಅಷ್ಟೇ. ಆದರೆ ಕ್ರಿಕೆಟ್ ನೋಡಿ, ಬೌಲರ್ಸ್ ಗೇಮ್ ಅಂತ ಯಾಕೆ ಹೇಳಿದ್ದು ಅಂದರೆ, ಒಬ್ಬ ಬೌಲರು ಬೌಲು ಮಾಡಿದ ಮೇಲೆ ಮಾತ್ರ ಬ್ಯಾಟ್ಸ್ಮನ್ನು ಬ್ಯಾಟಿಂಗ್ ಮಾಡಬೇಕಷ್ಟೇ. ಅಂಥ ಗೇಮ್ ಬೇರೆ ಯಾವುದುಂಟು ಹೇಳಿ? ಈಗ ಶಟ್ಲಿನಲ್ಲಿ, ವಾಲಿಬಾಲ್ನಲ್ಲೆಲ್ಲ ಒಂದು ಸರ್ವಿಸ್ ಮಾಡುವ ಒಂದು ಅವಕಾಶ ಮಾತ್ರ ಇರೋದು. ಆನಂತರ ಅದು ಪರಸ್ಪರ ಆಟ, ಮ್ಯೂಚುವಲ್ ಆಟ. ಫುಟ್ಬಾಲಿನಲ್ಲಿ ಆಗಲಿ, ಒಮ್ಮೆ ಕಿಕ್ ಆಫ್ ಆದ ಮೇಲೆ ಅದು ಮ್ಯೂಚುವಲ್ ಆಗಿ ನಡೀತದೆ. ಆದರೆ ಈ ಆಟದಲ್ಲಿ ಮಾತ್ರ ಒಬ್ಬನಿಗೆ ಫುಲ್ಲು ಸ್ವಾತಂತ್ರ್ಯ, ಬಾಲ್ ಹಾಕುವವನಿಗೆ ಫುಲ್ಲು ಸ್ವಾತಂತ್ರ್ಯ ಅಂದರೆ ಏನು? ಆ ಕ್ರೀಸಿನೊಳಗಿಂದ ಬಾಲ್ ಹಾಕಬೇಕಾದ ಹೌದು, ಆದರೆ ಅವನು ಎಷ್ಟು ವೇಗವಾಗಿ ಹಾಕಬೇಕು ಇತ್ಯಾದಿ ಎಲ್ಲವೂ ಕೂಡ ಅವನಿಗೆ ಸ್ವಾತಂತ್ರ್ಯ. ಅವನು ಶಾರ್ಟ್ ಪಿಚ್ ಹಾಕ್ಬೋದು, ಬೌನ್ಸರ್ ಹಾಕ್ಬೋದು, ಎದೆ ಮಟ್ಟದಲ್ಲಿ ಹಾಕ್ಬೋದು, ಯಾರ್ಕರ್ ಹಾಕ್ಬೋದು ಫಾಸ್ಟ್ ಬೌಲರ್ ಆದರೆ. ಇನ್ನು ಸ್ಪಿನ್ನರ್ ಆದರೂ ಅಷ್ಟೇ, ಅವನು ಆಚೆಯಿಂದ ಈಚೆಗೆ ತಿರುಗುವ ಅಥವಾ ಈಚೆಯಿಂದ ಆಚೆಗೆ ತಿರುಗುವ, ದೂಸರಾ, ಗೂಗ್ಲಿ, ಲೆಗ್ ಸ್ಪಿನ್, ಆಫ್ ಸ್ಪಿನ್ ಯಾವುದಾದ್ರೂ ಅವನಿಗೆ ಹಾಕುವ ಫುಲ್ಲು ಸ್ವಾತಂತ್ರ್ಯ ಇದೆ. ಇಷ್ಟಿದ್ದ ಮೇಲೆ ಅದು ಬೌಲರ್ಸ್ ಗೇಮ್ ಅಲ್ವಾ? ಬೌಲರು ಬೌಲು ಮಾಡಿದ ನಂತರವಷ್ಟೇ ಬ್ಯಾಟಿಂಗ್ ಮಾಡುವ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡಲಿಕ್ಕೆ ಸಾಧ್ಯ ಇರೋದು. ಆದ್ದರಿಂದ ಇಟ್ ಈಸ್ ಬೌಲರ್ಸ್ ಗೇಮ್. ಹಾಗಿದ್ರೂ ಅದು ಯಾಕೆ ಬ್ಯಾಟರ್ಸ್ ಗೇಮ್ ಆಗ್ತದೆ? ನಮ್ಮ ಬೌಲರ್ಸ್ಗಳು ಸರಿಯಾಗಿ ಯೋಚನೆ ಮಾಡೋದಿಲ್ಲ. ಈಗ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಒಂದು ಓವರಿನಲ್ಲಿ 6 ಬಾಲನ್ನು ಕೂಡ ಯಾರ್ಕರ್ ಹಾಕಲಿಕ್ಕೆ ಸಾಧ್ಯ ಇಲ್ವಾ? ಯಾಕೆ ಸಾಧ್ಯ ಇಲ್ಲ? ಅಷ್ಟು ಪ್ರಾಕ್ಟೀಸ್ ಮಾಡಬೇಕು. ಈಗ ನೀವು ಸರ್ಕಸ್ ಎಲ್ಲ ನೋಡ್ತೇವೆ, ನಾವು ಸಣ್ಣ ಇರುವಾಗ ನೋಡ್ತಾ ಇದ್ದೆವು. ಈಗೆಲ್ಲ ಯೂಟ್ಯೂಬಲ್ಲಿ ಕಾಣ್ತದೆ. ಯೂಟ್ಯೂಬಿನದ್ದೆಲ್ಲ ಬಿಡುವ ವಿಡಿಯೋದು ರೀಪ್ಲೇ ಮಾಡಿರ್ಬೋದು ಅಥವಾ ಸೋತದ್ದನ್ನು ಬಿಟ್ಟಿರ್ಬೋದು. ನಾವು ಲೈವ್ ಸರ್ಕಸ್ ಎಷ್ಟೋ ನೋಡಿದ್ದೇವೆ. ನೀವು ಒಬ್ಬ ವ್ಯಕ್ತಿ ನಿಂತಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ದೂರದಿಂದ ಒಂದು 10-20 ಅಡಿಯಿಂದ ಏನೋ ಬಿಸಾಡ್ತಾನೆ. ಅವನ ಸುತ್ತ, ಅವನ ಕುತ್ತಿಗೆ ಬಳಿ, ಎಡ ಕುತ್ತಿಗೆ, ಬಲ ಕುತ್ತಿಗೆ, ಅವನ ಸುತ್ತ ಒಂದು ಚೂರಿ ಬಿಸಾಡುವಂಥದ್ದಿರ್ಬೋದು. ಅಥವಾ ಒಬ್ಬ ಹುಡುಗಿ ಹಗ್ಗದ ಮೇಲೆ ನಿಂತು ಅಥವಾ ತಂತಿಯ ಮೇಲೆ ನಿಂತು ಆ ಕಪ್ಪನ್ನು ತಲೆಯ ಮೇಲೆ ಇಟ್ಟುಕೊಂಡು ಕಾಲಿನಿಂದ ಸಾಸರನ್ನು ಕಪ್ಪಿನ ಮೇಲೆ ಬಿಸಾಡೋದಿರ್ಬೋದು. ಎಲ್ಲ ಲೈವು. ಎಷ್ಟು ಸರಿಯಾಗಿ ಅವರು ಮಾಡ್ತಾರೆ ಅದನ್ನು. ಅಂದರೆ ಈ ಬೇರೆ ಇಂಥ ನೀವು ಸರ್ಕಸ್ನಲ್ಲಿ ನೋಡಿದರೆ ಇಂಥ ಎಷ್ಟೋ ಇದೆ. ಅಷ್ಟು ಪ್ರಾಕ್ಟೀಸ್ ಮಾಡಿದ ಮೇಲೆ ಅಷ್ಟು ಪರ್ಫೆಕ್ಟ್ ಇರ್ತದೆ ಅದು. ಈ ಬೌಲರ್ಗಳು ಸುಮ್ಮನೆ ಇಲ್ಲದೆ ಒಂದು ಬಂದು ಎಲ್ಲಿಯೋ ವೈಡ್ ಎಸೆಯುವುದು, ಅದು ಎಲ್ಲೆಲ್ಲಿ ಕೆಲವು ಲೆಗ್ ಸೈಡಿನ ಆಚೆ, ಕೆಲವು ಆಫ್ ಸೈಡಿನ ಆಚೆ. ನಮ್ಮ 140 ಕೋಟಿ ಜನರಲ್ಲಿ ಒಂದು ಅಷ್ಟು ಸರಿಯಾಗಿ ಬೌಲಿಂಗ್ ಮಾಡುವ ಜನ ಸಿಕ್ಕೋದಿಲ್ವಾ? ಅಂದರೆ ಅವರು ಸರಿಯಾಗಿ ತರಬೇತಿ ಪಡೆಯುವುದಿಲ್ಲ, ಯೋಚನೆ ಮಾಡೋದಿಲ್ಲ, ಪ್ರಾಕ್ಟೀಸ್ ಮಾಡೋದಿಲ್ಲ. ಆದ್ದರಿಂದ ಅದು ಬ್ಯಾಟರ್ಸ್ ಗೇಮ್ ಆಗಿದೆ. ಈಗ ನಿಜವಾಗಿ ಬೌಲರ್ಗೆ ಹೆಚ್ಚು ಅವಕಾಶ ಇರುವುದು. ಬ್ಯಾಟ್ಸ್ಮನ್ ಏನಿದ್ರೂ ಕೂಡ ಬೌಲರ್ ಏನು ಕೊಟ್ಟಿದ್ದಾನೋ ಅದರ ಮೇಲೆ ಅವನು ಆಡಬೇಕು. ಸೊ ಇದು ಅಲ್ಲ, ಇದು ದ ಬೌಲರ್ಸ್ ಗೇಮ್ ಕ್ರಿಕೆಟ್. ಯಾರಾದರೂ ಬೌಲರ್ಗಳು ಇದ್ದರೆ ಈ ಸವಾಲನ್ನು ಸ್ವೀಕರಿಸಿ
ಏಕಪ್ರಕಾರವಾಗಿ ಕಾಲಿನ ಬುಡಕ್ಕೆ ಕಾಲಿನ ಏನು ಉಂಗುಷ್ಟ ಅಂತ ಹೇಳ್ತಾರಲ್ಲ, ಟೋಸಿಗೆ ಬೀಳುವಾಗೆ ಯಾರ್ಕರ್ ಹಾಕಿ ನೋಡುವ 6 ಹೊಡೀಲಿ ಅವರು. ಒಂದು ಸ್ವಲ್ಪ ಏನೋ ಬ್ಯಾಟಿಗೆ ತಾಗಿ ಬೌಂಡ್ರಿ ಹೋಗ್ಬೋದು, ಲೆಗ್ ಸೈಡಲ್ಲಿ ಫೈನ್ ಲೆಗ್, ಡೀಪ್ ಫೈನ್ ಲೆಗ್ಗಲ್ಲಿ ಅಥವಾ ಡೀಪ್ ಥರ್ಡ್ ಮ್ಯಾನ್ನಲ್ಲಿ ಹೋಗಲಿ, ಎಷ್ಟು ಹೋಗ್ಬೋದು. ಹಾಗಾಗಿ ಇದನ್ನು ಬ್ಯಾಟರ್ಸ್ ಗೇಮ್ ಅಂತ ಹೇಳಬೇಡಿ, ಬೌಲರ್ಸ್ ಗೇಮ್. ಆಫ್ಕೋರ್ಸ್ ಒಪ್ತೇನೆ ನಾನು, ಬ್ಯಾಟರ್ ಅವನಿಗೆ ಲಿಮಿಟ್ ಇಲ್ಲ, ಅವನು ಎಷ್ಟು ಬೇಕಾದರೂ ರನ್ ಮಾಡ್ಬೋದು. ಬೌಲರಿಗೆ 4 ಓವರ್ ಇರೋದು T20 ಆದರೆ ಈ ಥರ ಎಲ್ಲ ಇದೆ. ಆದರೆ ಈ ಲಿಮಿಟ್ ಇರಲಿ ಇಲ್ಲದೇ ಇರಲಿ, ಒಂದು ಆಟವನ್ನು ನಡೆಸುವ ಫುಲ್ ಸ್ವಾತಂತ್ರ್ಯ ಇರುವುದು ಬೌಲರಿಗೆ. ಆ ಸ್ವಾತಂತ್ರ್ಯವನ್ನು ಸರಿಯಾಗಿ ಬಳಸಿ ನೀವು ಬಾಲ್ ಹಾಕಿ ನೀವು ಉದ್ಧಾರ ಆಗ್ತೀರಿ. ಕ್ರಿಕೆಟೂ ಉದ್ಧಾರ ಆಗ್ತದೆ. ಬ್ಯಾಟರ್ಸ್ ಗೇಮ್ ಅಂತ ಹೇಳೋದು ಹೋಗಿ ಬೌಲರ್ಸ್ ಗೇಮ್ ಆಗ್ತದೆ. ನಮಸ್ಕಾರ.